ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಅಂಟಿನುಂಡೆನ ಹೇಗೆ ಮಾಡೋದು ಅಂತ ನೋಡೋಣ. ಅಂಟಿನುಂಡೆ ಅಂತಂದರೆ ಸಾಮಾನ್ಯವಾಗಿ ಹೆರಿಗೆ ಆದಮೇಲೆ ಅಥವಾ ಈ ಬಾಣಂತಿಯರಿಗೆ ಕೊಡುವಂಥ ಒಂದು ಸಿಹಿ ಉಂಡೆ. ಆ್ಯಕ್ಚುಲಾಗಿ ತುಂಬಾ ರುಚಿಯಾಗಿರುತ್ತೆ. ಯಾಕೆಂತಂದರೆ ಇದರಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕಲ್ಲ. ಆದರೆ ಬಾಣಂತನಕ್ಕೆ ಮಾಡುವಾಗ ಗೋಡಂಬಿ ಹಾಕಲ್ಲ. ಆದರೆ ದ್ರಾಕ್ಷಿ, ಬಾದಾಮಿ, ಉತ್ತುತ್ತೆ ಮತ್ತು ಈ ಅಂಟಿನ ಮಹತ್ವ ಏನಂತಂದರೆ ಇದು ನಮ್ಮ ಸೊಂಟನ ಗಟ್ಟಿ ಮಾಡುತ್ತಂತೆ. ಲೈಕ್ ಡೆಲಿವರಿ ಆದಾಗ ಎಲ್ಲನೂ ಒಂಥರ ಹೋಲ್ ಬಾಡಿ, ಹೆಣ್ಮಕ್ಳ ಬಾಡಿ ಒಂಥರ ತುಂಬ ಫ್ರೆಜೈಲ್ ಆಗಿರುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ಸ್ಟ್ರೆಂತ್ ಬೇಕು. ಸೊ ಹಿಂದಿನ ಕಾಲದಲ್ಲಿ ಕರೆಕ್ಟಾಗಿ ಎಲ್ಲ ಫುಡ್ಗಳನ್ನು ಸರಿಯಾಗಿ ಕೊಡ್ತಾಯಿದ್ರು. ಅದಂದರೆ ಯಾವುದ್ಯಾವುದಕ್ಕೆ ಏನೇನು ಮುಖ್ಯ ಅನ್ನೋದು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು. ಅದರಲ್ಲಿ ಇದು ಒಂದು. ಇದರಲ್ಲಿ ನೋಡಿ, ಆ್ಯಕ್ಚುಲಾಗಿ ದ್ರಾಕ್ಷಿ ಇದೆ, ಉತ್ತುತ್ತೆ ಇದೆ. ಉತ್ತುತ್ತೆ ದ್ರಾಕ್ಷಿ ಅಂತೂ ಐರನ್ನಿಂದ ಸಿಕ್ಕಾಪಟ್ಟೆ ತುಂಬಿದೆ ಅದು. ಸೊ ಐರನ್ ಬೇಕಾಗತ್ತೆ ಡೆಲಿವರಿ ಆದಮೇಲೆ. ಆಮೇಲೆ ಬಾದಾಮಿನಲ್ಲೂ ಕೂಡ ನಿಮಗೆ ಕ್ಯಾಲ್ಶಿಯಂ ಇದೆ, ಪ್ರೋಟೀನ್ ಇದೆ. ಸೊ ಇವೆಲ್ಲ ಹೆಣ್ಮಕ್ಳಿಗೆ ಭಾಳನೇ ಮುಖ್ಯ. ಸೊ ಇದೊಂಥರ ಸಖತ್ತಾಗಿ ನ್ಯೂಟ್ರಿಟಿವ್ ಫುಡ್. ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎನಿವೆ, ಈ ಅಂಟಿನುಂಡೆ ಅಂತೂ ಸೂಪರ್ ಆಗಿರುತ್ತೆ. ಬಾಣಂತಿರಿಗೆ ಮಾತ್ರ ಅಲ್ಲ, ಯಾರು ಬೇಕಾದರೂ ತಿನ್ಬೋದು. ಇದನ್ನು ಮಾಡೋದು ಕೂಡ ತುಂಬಾ ಸುಲಭ. ಯಾಕೆಂದರೆ ನಾವೇನು 100-200 ಉಂಡೆಗಳನ್ನು ಮಾಡಬೇಕಾಗಿಲ್ಲ. ಸುಮ್ಮನೆ 10-15 ಉಂಡೆ ಒಂದ್ಸಲಕ್ಕೆ ಮಾಡಿದ್ರೆ ನಿಮಗೆ ಆರಾಮಾಗಿ ಸವಿಬೋದು. ಸೊ ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: 25 ಬಾದಾಮಿ, 5-6 ಒಣಗಿದ ಖರ್ಜೂರ ಅಥವಾ ಉತ್ತುತ್ತೆ. ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ ಇಟ್ಕೊಂಡಿರ್ಬೇಕು. ನೀವು ಉತ್ತುತ್ತೆನ ಬೇಕಾದ್ರೆ ಈ ಥರ ಜಜ್ಜಿಬಿಟ್ಟು ಇದರ ಬೀಜನ ತೆಗೆದು ಈ ಥರ ಒಂದು 4 ಪೀಸ್ಗಳನ್ನಾಗಿ ಮಾಡಿ ಕೂಡ ಇಟ್ಕೋಬೋದು. 3 ಟೇಬಲ್ ಸ್ಪೂನ್ನಷ್ಟು ಅಂಟು. ಇದು ದೊಡ್ಡದಾಗಿದ್ದರೆ ನೀವು ಕುಟ್ಟಿ ಈ ಥರ ಸಣ್ಣ ಸಣ್ಣ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಈ ಥರ ಪ್ಯಾಕೇಜ್ ಎಡಿಬಲ್ ಗಮ್ ಅಂತ ನಿಮಗೆ ಇಂಡಿಯನ್ ಸ್ಟೋರ್ನಲ್ಲಿ ಸಿಗುತ್ತೆ. ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ. ಸುಮಾರಾಗಿ 3 ಟೇಬಲ್ ಸ್ಪೂನಷ್ಟು ತುಪ್ಪ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿಕೊಂಡು ಹಾಕ್ಕೊಳ್ಳೋಣ ಕರಿಬೇಕಾದ್ರೆ. 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆ, 2 ಟೇಬಲ್ ಸ್ಪೂನ್ನಷ್ಟು ಒಣದ್ರಾಕ್ಷಿ, ಅರ್ಧ ಕಪ್ನಷ್ಟು ತುಂಬಿದ ಬೆಲ್ಲದ ತುರಿ, 1-2 ಟೇಬಲ್ ಸ್ಪೂನ್ನಷ್ಟು ನೀರು. ಮೊದಲಿಗೆ ನಾವೀಗೊಂದು ಬಾಣಲೆನ ಬಿಸಿಗಿಟ್ಟು, ಈ ಬಾಣಲೆ ಬಿಸಿ ಆದಮೇಲೆ ಗಸಗಸೆನ ಹುರ್ಕೋಬೇಕು. ಯಾಕೆಂದರೆ ಉಳಿದಿದ್ದೆಲ್ಲ ನಾವು ತುಪ್ಪದಲ್ಲಿ ಹುರಿತೀವಿ. ಈ ಗಸಗಸೆ ಒಂದನ್ನೇ ಡ್ರೈ ರೋಸ್ಟ್ ಮಾಡೋದು. ಈ ಬಿಸಿಯಾಗಿರೋ ಬಾಣಲೆಗೆ ಗಸಗಸೆ ಹಾಕಿ ನೋಡಿ, ಇದು ಚಟಪಟ ಅಂತ ಇದೆ. ಬೇಕಾದರೆ ಹೀಟನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಘಮ ಬರುವಷ್ಟು ಹುರಿಬೇಕು. ಇದು ಹುರಿದಾದ್ಮೇಲೆ ಒಂದು ಪಾತ್ರೆಗೆ ತೆಕ್ಕೊಳ್ಳಿ. ಈಗ ಮತ್ತೆ ಇದೇ ಬಾಣಲೆನ ವಾಪಸ್ಸಿಟ್ಟು ಹೀಟನ್ನು ಮೀಡಿಯಮ್ ಲೋನಲ್ಲಿ ಇಟ್ಕೊಂಡು ಈಗ ಒಂದೊಂದಾಗಿ ಬಾದಾಮಿ, ದ್ರಾಕ್ಷಿ ಮತ್ತು ಉಳಿದಿದ್ದನ್ನು ಹುರ್ಕೊಳ್ಳೋಣ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ತುಂಬ ತುಪ್ಪ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇಲ್ಲೊಂದು ಅರ್ಧ ಟೀ ಚಮಚ ತುಪ್ಪ ಹಾಕಿದ್ದೀನಿ. ಇಷ್ಟು ತುಪ್ಪ ಹಾಕಿ ಈಗ ಈ ಬಾದಾಮಿ ಎಲ್ಲ ದಪ್ಪ ಆಗುವಷ್ಟು, ಅಂದರೆ ಇದಾಗುವಷ್ಟು ಹುರಿಬೇಕು. ಹೀಟನ್ನು ಮೀಡಿಯಮ್ ಲೋನಲ್ಲೇ ಇಟ್ಕೊಂಡಿರಿ. ಇಲ್ಲಾಂದರೆ ಈ ಬಾದಾಮಿ ಅಥವಾ ನೀವೇನು ಹುರಿತಿದ್ದೀರೋ ಇವಾಗ ಅದೆಲ್ಲ ಸೀದ್ ಹೋಗೋದ್ರಿಂದ ಮೀಡಿಯಮ್ ಲೋ ಹೀಟಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನು ಹುರ್ಕೋಬೇಕು. ಈಗ ಈ ಬಾದಾಮಿ ಎಲ್ಲ ಆಗಿದೆ. ಇದನ್ನು ನಾನೀಗ ಒಂದು ತಟ್ಟೆಗೆ ತೆಗಿತೀನಿ. ಮತ್ತು ಇದೇ ತುಪ್ಪಕ್ಕೆ ನೀವು ದ್ರಾಕ್ಷಿ ಹಾಕ್ಕೊಳ್ಳಿ. ದ್ರಾಕ್ಷಿನೂ ಕೂಡ ಎಲ್ಲ ಊದುವಷ್ಟು ಹುರಿಬೇಕು. ಈ ಥರ ದ್ರಾಕ್ಷಿ ಎಲ್ಲ ಗುಂಡಗಾದ್ಮೇಲೆ ಬಾದಾಮಿ ತೆಕ್ಕೊಂಡಿರ್ತೀವಲ್ಲ ಆ ತಟ್ಟೆಗೆ ತೆಕ್ಕೊಳ್ಳಿ. ತುಪ್ಪ ತುಂಬ ಕಪ್ಪಾಗಿದೆ ಅನಿಸಿದ್ರೆ ನೀವು ಒಂದು ಪೇಪರ್ ಟವಲ್ಲು ಅಥವಾ ಬಟ್ಟೆಯಿಂದ ಇದನ್ನು ತೆಗೆದುಬಿಟ್ಟು ಇನ್ನೊಂಚೂರು ತುಪ್ಪ ಹಾಕ್ಕೊಂಡು ಉತ್ತುತ್ತೆನ ತುಂಡು ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ, ಈ ಉತ್ತುತ್ತೆಗಳು ಕೂಡ ದಪ್ಪಗಾಗತ್ತೆ. ನಿಮಗೆ ಈ ತುಪ್ಪದಲ್ಲಿ ಹುರಿದಾಗ ಅದು ಹೀರ್ಕೊಂಡಂಗಾಗಿ ದಪ್ಪ ಆಗುತ್ತೆ. ಅಷ್ಟು ಹುರಿಬೇಕು. ಈ ಹೀಟನ್ನು ಅವಾಗವಾಗೆ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ಜಾಸ್ತಿ ಮತ್ತು ಕಮ್ಮಿ ಮಾಡ್ಕೋತಾ ಇರಿ. ಈ ಉತ್ತುತ್ತೆನ ನೀವು ಚೆನ್ನಾಗಿ ಹುರಿದಲೇ ಇದ್ದರೆ ಅದು ಪುಡಿ ಮಾಡೋಕ್ಕಾಗಲ್ಲ. ಅದರಿಂದ ಚೆನ್ನಾಗಿ ಹುರಿಬೇಕು, ಆದರೆ ಇದು ಕಪ್ಪಾಗಬಾರ್ದು. ಈ ಅಂಟಿನುಂಡೆನ ಬಾಣಂತಿರಿಗಾಗೆ ತಯಾರು ಮಾಡೋದ್ರಿಂದ ನಾರ್ಮಲಾಗಿ ತುಪ್ಪದಲ್ಲೇ ಮಾಡೋದಿದ್ನ ಎಣ್ಣೆಲಿ ಹಾಕಿದ್ರೂ ಚೆನ್ನಾಗೂ ಬರೋದಿಲ್ಲ. ಮತ್ತು ಅದರದ
ಒಂದು ಉಪಯೋಗ ಏನಿದೆಯೋ ನಮ್ಮ ದೇಹಕ್ಕೆ ಅದು ಕೂಡ ಸಿಗೋದಿಲ್ಲ. ಸೊ ನೀವು ಇದನ್ನು ತುಪ್ಪದಲ್ಲೇ ಹುರಿಬೇಕು. ನಾವು ಅಂದ್ಕೊಂಡಂಗೆ ಹೆಚ್ಚೇನು ತುಪ್ಪ ಬೇಕಾಗಲ್ಲ. ಇವಾಗ ನೋಡಿ ಇದು ಉತ್ತುತ್ತೆ ಕೂಡ ಎಲ್ಲ ಆಗಿದೆ, ಇದು ಕಲರು ಕೂಡ ಚೇಂಜ್ ಆಗಿದೆ ಮತ್ತು ಎಲ್ಲ ದಪ್ಪನೂ ಆಗಿದೆ. ಸೊ ಇದನ್ನು ನೀವು ಇವಾಗ ನಾವು ಈ ಬಾದಾಮಿ ಎಲ್ಲ ತೆಕ್ಕೊಂಡಿದ್ದೀವಲ್ಲ ಮತ್ತು ಅದೇ ಪ್ಲೇಟಿಗೆ ತೆಕ್ಕೊಂಡ್ಬಿಡಿ. ಇದು ಚೆನ್ನಾಗಿ ಇವಾಗ ಇದಿಷ್ಟು ಚೆನ್ನಾಗಿ ಆರಬೇಕು. ಅಷ್ಟರಲ್ಲಿ ನಾವು ಈ ಗೋಂದನ್ನು ಕರ್ಕೊಳ್ಳೋಣ. ಗೋಂದನ್ನು ಕರಿಯೋಕ್ಕೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕ್ಕೋಬೇಕು. ಇದನ್ನು ಕರಿಬೇಕಾದ್ರೂ ಅಷ್ಟೇ ನೀವು ಸಣ್ಣ ಊರಿನಲ್ಲೇ ಕರೀರಿ. ಈ ಗೋಂದನ್ನು ಹಾಕ್ಕೊಂಡು ಕರಿಬೇಕಾದ್ರೂ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕರೀರಿ, ಯಾಕೆಂದರೆ ಇದು ಪಾಪ್ಕಾರ್ನ್ ಥರ ಅರಳುತ್ತೆ. ತುಂಬ ಹಾಕಿದ್ರೆ ಇದು ಅರಳಕ್ಕೆ ಜಾಗ ಇರೋದಿಲ್ಲ. ಸೊ ಈ ಥರ ಆಗತ್ತೆ ನೋಡಿ, ಇದು ಪಾಪ್ಕಾರ್ನ್ ಥರ. ಇದು ಚೆನ್ನಾಗಿ ಆಗಬೇಕು, ಆದರೆ ಈ ಥರ ಪಾಪ್ಕಾರ್ನ್ ಥರ ಊದುತ್ತೆ. ಆದಾಗ ನೀವು ಇದನ್ನು ಒಂದು ಪೇಪರ್ ಟವಲ್ ಮೇಲೆ ತೆಕ್ಕೊಳ್ಳಿ. ಹೀಗೇನೆ ಮತ್ತೆ ಇನ್ನೊಂದು ಸ್ವಲ್ಪನೇ ಹಾಕಿ ಮತ್ತೆ ಈ ಥರ ಹುರ್ಕೋತಾ ಇರಬೇಕು. ನೀವು ಜಾಸ್ತಿ ಈ ಹೀಟಿಗಿಟ್ಟರೆ ಇದು ಅರಳೋದಿಲ್ಲ ಇದು. ಅದರಿಂದ ನೀವು ಸ್ವಲ್ಪ ಮೀಡಿಯಮ್ ಲೋನಲ್ಲೇ ಇಟ್ಟು ಇದನ್ನು ಕರೆದು ಒಂದು ಪೇಪರ್ ಟವಲ್ ಮೇಲೆ ತೆಕ್ಕೊಳ್ತಾ ಇರಿ. ಮತ್ತು ಈ ತುಪ್ಪ ಕಮ್ಮಿ ಆದಾಗ ಮತ್ತೆ ತುಪ್ಪ ಗಲೀಜಾಗಿರುತ್ತಲ್ಲ, ಅದೇ ಥರ ಒರೆಸ್ಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಾಡ್ಕೋಬೋದು. ಇದೇ ಥರ ನಮ್ಗೆ ಇಟ್ಕೊಂಡಿರುವಂಥ 3 ಟೇಬಲ್ ಸ್ಪೂನು ಅಂಟನ್ನು ಕೂಡ ಇದೇ ಥರ ಕರೆದಿಟ್ಕೊಳ್ಳಿ. ಇಟ್ಕೊಂಡಿದ್ದಷ್ಟು ಗೋಂದನ್ನು ಕರೆದಾಯಿತು. ಈಗ ನಾವು ಕರೆದಿಟ್ಕೊಂಡಿರುವಂಥ ಅಂಟನ್ನೆಲ್ಲ ಒಂದು ಯಾವ ಪಾತ್ರೆಯಲ್ಲಿ ನಾವು ಮಾಡ್ತೀವೋ ಆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಬೆಲ್ಲ ಚೆನ್ನಾಗಿದೆ ಅಂತಂದರೆ ನೀವು ತುರಿದಿಟ್ಕೊಂಡ್ಬಿಟ್ಟು ಡೈರೆಕ್ಟಾಗೇ ಬಾಣಲೆಗೆ ಹಾಕಿ ಪಾಕ ಮಾಡ್ಕೊಂಡ್ಬಿಡ್ಬೋದು. ಇದರಲ್ಲಿ ಕಸ ಇದೆ ಅನ್ನಿಸ್ತಾ ಇರೋದ್ರಿಂದ ನಾನು ಸ್ವಲ್ಪ ಮುಂಚೆನೇ ಕ್ಲೀನ್ ಮಾಡ್ಕೋತೀನಿ. ಸೊ 2 ಟೇಬಲ್ ಸ್ಪೂನಷ್ಟು ನೀರು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ, ಈಗ ಬೆಲ್ಲ ಕರಗಿದೆ, ಇದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಲಿ. ಆರಿದ್ಮೇಲೆ ಇದನ್ನು ನಾವು ಯಾವ ಪಾತ್ರೆಯಲ್ಲಿ ಪಾಕ ಮಾಡ್ಕೋತೀವೋ ಅದಕ್ಕೆ ಸೋಸ್ಕೊಳ್ಳೋಣ. ಈಗ ಆರಿರುವಂಥ ಬಾದಾಮಿ ಉತ್ತುತ್ತೆ ಮತ್ತು ದ್ರಾಕ್ಷಿನ ಪುಡಿ ಮಾಡ್ಕೊಳ್ಳೋಣ. ಈ ಥರ ತರ್ತರಿಯಾಗಿ ಮಾಡ್ಕೊಳ್ಳಿ. ತುಂಬ ಇದನ್ನು ನುಣ್ಣಗೆ ಮಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಸೊ ಈ ಥರ ತರ್ತರಿ ಮಾಡ್ಕೊಂಡ್ಮೇಲೆ ಈ ಮಿಕ್ಸನ್ನು ಹಾಕಿ ಗಸಗಸೆ ಹುರಿದಿಟ್ಕೊಂಡಿದ್ದೀವಲ್ಲ ಅದು ಮತ್ತು ಈ ಕೊಬ್ಬರಿ ತುರಿ ಅಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಒಂದ್ಸಲ ಎಲ್ಲ ಒಂದಾಗೋ ಹಾಗೆ ಕೈನಲ್ಲಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರಿ. ಯಾಕೆ ಅಂತಂದರೆ ನಾವು ಪಾಕ ಮಾಡ್ತೀವಲ್ಲ, ಪಾಕ ಮಾಡಿದ್ದನ್ನು ಇದಕ್ಕೆ ಈ ಡೈರೆಕ್ಟಾಗಿ ಇದಕ್ಕೆ ಹಾಕ್ಬಿಡ್ಬೇಕು. ಪಾಕ ಮಾಡಿದ್ಮೇಲೆ ಇದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋದಿಲ್ಲ, ಪಾಕ ಗಟ್ಟಿಯಾಗಿಬಿಡುತ್ತೆ. ಸೊ ನೀವು ತುಂಬ ಮಾಡ್ತಾ ಇರಬೇಕಾದ್ರೆ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟು ಇಷ್ಟಿಷ್ಟಕ್ಕೇ ನೀವು ಪಾಕ ಹಾಕೋತಾ ಮಾಡ್ಕೊಂಡು ಹಾಕೋತಾ ಇರಬೇಕು. ಅಂಟಿನುಂಡೆ ಮಾಡೋಕ್ಕೆ ಮಿಕ್ಸ್ ರೆಡಿಯಾಗಿದೆ, ಪಾಕ ತಯಾರು ಮಾಡ್ಕೊಳ್ಳೋಣ. ಈಗ ಪಾಕ ಮಾಡ್ಕೊಳ್ಳೋಕ್ಕೆ ಯಾವ ಬಾಣಲೆನಲ್ಲಿ ಪಾಕ ಮಾಡ್ಕೋತೀವೋ ಅದಕ್ಕೊಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿ, ಸೊ ಮೀಡಿಯಮ್ ಲೋ ಹೀಟಲ್ಲೇ ಇಡಿ. ಇದನ್ನು ತುಪ್ಪ ಕರಗದ್ಮೇಲೆ ಬೆಲ್ಲನ ಸೋಸೋಕ್ಕೆ ಅಂತ ಇಟ್ಕೊಂಡಿದ್ದೀವಲ್ಲ ಅದನ್ನು ಡೈರೆಕ್ಟಾಗಿ ಈ ತುಪ್ಪದ ಜೊತೆಗೇ ಸೋಸ್ಕೋಬೇಕು. ಆದರೆ ನಿಮಗೆ ಬೆಲ್ಲ ಚೆನ್ನಾಗಿದೆ ಅನಿಸಿದ್ರೆ ನೀವು ಡೈರೆಕ್ಟಾಗಿ ಹಾಗೆ ಹಾಕ್ಬಿಡಿ. ಇಲ್ಲಿಗೆ ಆಮೇಲೆ 1 ಚಮಚದಷ್ಟು ನೀರು ಹಾಕಿ. ಈಗ ಇದು ಕುದೀಲಿ. ಈಗ ಪಾಕ ಗಟ್ಟಿ ಆಗ್ತಾ ಇದೆ, ಇದನ್ನು ಕಮ್ಮಿ ಮಾಡಿಕೊಂಡು ಆಗಿದೆಯಾ ಇಲ್ವಾ ನೋಡೋಣ. ಒಂದು ರೀತಿ ನೀವು ಈ ಪಾಕನ ಬೆರಳಲ್ಲಿ ಜೋಪಾನವಾಗಿ ಮುಟ್ಟಿ ಅದನ್ನು 2 ಬೆರಳುಗಳ ಮಧ್ಯೆ ಹಿಂಗೆ ಹಿಡಿದ್ರೆ ಕಂಬಿ ಪಾಕ ಬರಬೇಕು. ಇಲ್ಲ ಅಂದರೆ ನೀವು ಇದಕ್ಕೆ ಹಾಕಿದ್ರೆ, ಅಂದರೆ ಒಂದು ಸ್ವಲ್ಪ ನೀರೊಳಗೆ ಹಾಕಿದ್ರೆ ನೋಡಿ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಮತ್ತು ನೀವೆಲ್ಲ ಸೇರಿಸಿದಾಗ ಒಂದು ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿ ಈ ಥರ ಬರುತ್ತೆ. ಸೊ ಇವಾಗ ಪಾಕ ಆಗಿದೆ. ಇದು ಈ ಪಾಕನ ತೆಗೆದು ನಾವೀಗ ಈ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಿಕ್ಸ್ ಮೇಲೆ ಹಾಕಿ. ಇದು ತುಂಬ ಬಿಸಿ ಇರುತ್ತೆ, ಸೊ ಸ್ಪೂನಲ್ಲಿ ಫಸ್ಟ್ ಕಲಿಸ್ಕೊಂಡ್ಬಿಟ್ಟು ಆಮೇಲಿಂದ ಕೈನಲ್ಲಿ ಕಲಿಸ್ಕೋಬೇಕು. ಮತ್ತು ಇದು ನೀವು ತುಂಬ ಆರಕ್ಕೆ ಬಿಟ್ಬಿಡ್ಬೇಡಿ, ಆರಿದ್ರೆ ಉಂಡೆ ಮಾಡೋಕ್ಕಾಗಲ್ಲ. ಸ್ವಲ್ಪ ವಾರ್ಮ್ ಆಗಿದ್ದಾಗಲೇ ಕಟ್ಬಿಡ್ಬೇಕು. ಸೊ ನಿಮಗೆ ತುಂಬ ಬಿಸಿ ಅನಿಸಿದ್ರೆ
ಕೈಗೆ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ಕೈನ ನೀರಲ್ಲಿ ಒದ್ದೆ ಮಾಡಿ ಮತ್ತೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಿ. ಕೈನ ಒದ್ದೆ ಮಾಡಿಕೊಂಡು ಈ ಥರ ಒಂದು 2 ಟೇಬಲ್ ಸ್ಪೂನ್ನಷ್ಟು ಈ ಮಿಕ್ಸ್ನ ತಗೊಂಡು ಉಂಡೆಗಳನ್ನು ಮಾಡಿ ಈ ಥರ ಇಟ್ಕೋಬೇಕು. ಕೈಗೆ ಅಂಟ್ತಾ ಇದೆ ಅನ್ಸಿದ್ರೂ ಕೈನ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೀರು ಹಾಕ್ಕೊಳ್ಳಿ. ಕೈಗೆ ಒಂದು ಸ್ವಲ್ಪ ನೀರು ಮಾಡಿಕೊಂಡ್ರೆ ಇದು ಸುಲಭವಾಗಿ ನಿಮಗೆ ಈ ಥರ ಉಂಡೆ ಕಟ್ಬೋದು. ಈಗ ನಾವು ಮಾಡಿರುವಂಥ ಒಂದು ಅಳತೆನಲ್ಲಿ ಈ ಸೈಜಿನ ಒಂದು 10ರಿಂದ 12 ಉಂಡೆಗಳನ್ನು ನೀವು ಕಟ್ಟಬಹುದು. ಈ ಅಂಟಿನ ಉಂಡೆ ಮಾಡೋದು ಎಷ್ಟು ಸುಲಭ ಅಂತ ನಿಮಗೂ ಇವಾಗ ಗೊತ್ತಾಯಿತು. ಸೊ ಇದು ಬಾಣಂತಿಯರಿಗೆ ಮಾತ್ರ ಅಲ್ಲ, ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಇದನ್ನು ರುಚಿನ ಸವಿರಿ ಮತ್ತು ಹೇಗೆ ಬಂತು ಅಂತ ಖಂಡಿತ ನಮಗೆ ತಿಳಿಸಿ. ನಮಸ್ಕಾರ.